ಕುಷ್ಟಗಿ ರಸ್ತೆಯಲ್ಲಿ ಅಪಘಾತದಲ್ಲಿ ಕಾಲು ಮೂಳೆ ಮುರಿತಕ್ಕೊಳಗಾದ ಕೋತಿಮರಿಗೆ ಕಾರು ಪ್ರಯಾಣಿಕರು ನೆರವಿಗೆ ಧಾವಿಸಿ ಪಶುವೈದ್ಯರ ಬಳಿ ಕರೆತಂದು ಚಿಕಿತ್ಸೆ ಕೊಡಿಸಿದ್ದಾರೆ. ಸೆಪ್ಟೆಂಬರ್ 24ರಂದು ಮಧ್ಯಾಹ್ನ 2:30 ಗಂಟೆಗೆ ಡಾಕ್ಟರ್ ಎಸ್.ಬಿ. ರೋಣ ನೇತೃತ್ವದಲ್ಲಿ ವೈದ್ಯರ ತಂಡ ಶಸ್ತ್ರಚಿಕಿತ್ಸೆ ಮಾಡಿ ಕ್ರಾಸ್ ಪಿನ್ನಿಂಗ್ ಹಾಗೂ ಬ್ಯಾಂಡೇಜ್ ಮಾಡಿದ್ದು, ಈ ಕೋತಿಗೆ 15ರಿಂದ 20 ದಿನಗಳ ಆರೈಕೆ ಬಳಿಕ ಕೋತಿಮರಿಯನ್ನು ಅರಣ್ಯಕ್ಕೆ ಬಿಡಲಾಗುವುದು ಎಂದು ವೈದ್ಯರು ಹೇಳಿದ್ದಾರೆ. ವೈದ್ಯರ ಕರ್ತವ್ಯ ಪಾಲನೆಯ ಜೊತೆಗೆ ಮಾನವೀಯತೆಯ ಅಪೂರ್ವ ಉದಾಹರಣೆಯಾಗಿದೆ ಎಂದು ಪ್ರಾಣಿ ಪ್ರಿಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ತೊಡಿಯಲ್ಲಿ ಫ್ರ್ಯಾಕ್ಚರ್ ಆಗಿದೆ ಸರ್. ಸುಪ್ರಾಕ್ಯಾಂಡ್ಯುಲರ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ ಸರ್. ತೊಡಿದು ಕೆಳಗಿಂದ ಬೋನ್ಗಳು ಫ್ರ್ಯಾಕ್ಚರ್ ಆಗಿದೆ ಸರ್. ಮೆಟ್ಲು ಎಲ್ಲೇರ ಆಯ್ತು ಅಂತ ಭಾಳ ಸಿಂಪಲ್ ಸರ್. POP ಪ್ಲಾಸ್ಟರ್ ಹಾಕಿ ಅಥವಾ ಫೈಬರ್ ಪ್ಲಾಸ್ಟರ್ ಹಾಕಿ ಮಾಡ್ಬೋದು. ಇದು ಕೆಳಗೆ ಸ್ಪಾಂಡ್ಯುಲರ್ ಫ್ರ್ಯಾಕ್ಚರ್ ಆಗಿದ್ದರಿಂದ ಸರ್ ಕ್ರಾಸ್ ಪಿನ್ನಿಂಗ್ ಮಾಡ್ಬೇಕಾದ್ರೆ ನಾವು ಸ್ಟ್ರೇಟ್ ಪಿನ್ನಿಂಗ್ ಮಾಡೋದು ಭಾಳ ಈಸಿ ಸರ್. ಕ್ರಾಸ್ ಪಿನ್ನಿಂಗ್ ಮಾಡೋದು ವೆರಿ ಡಿಫಿಕಲ್ಟ್ ಸರ್. ಅಂಥದ್ರೊಳಗಿನ ಸರ್ ಭಾಳ ಸೆನ್ಸಿಟಿವ್ ಸರ್. ಹೆದರ್ಕೊಂಡು ಬಿಡ್ತಾವೆ ಮುಟ್ಟಿದ ತಕ್ಷಣ. ಅವಕ್ಕೆಲ್ಲ ಅರವಳಿಕೆ ಮತ್ತು ಕೊಟ್ಟು ಜನರಲ್ ಅನಸ್ತೇಷಿಯಾ ಕೊಟ್ಟು ಅದನ್ನು ನಿರಂತರವಾಗಿ ನಮ್ಮ ಶಸ್ತ್ರಚಿಕಿತ್ಸಕರು ಮತ್ತು ನಮ್ಮ ಇರ್ತಕ್ಕಂಥ ಡಾಕ್ಟರ್ಸ್ ಎಲ್ಲರೂ ಸೇರಿ ಕ್ರಾಸ್ ಪಿನ್ನಿಂಗ್ ಮಾಡಿ ಅದನ್ನು ಬ್ಯಾಂಡೇಜ್ ಮಾಡಿಕೊಂಡಿದ್ದೀವಿ. ಈಗ ತರಿಸ್ಕೊಂಡಿದೆ, ಸರಿಯಾಗಿ ಊಟನೂ ತೊಗೊಳ್ತಾ ಇದೆ, ನೀರು ಕುಡಿತಾ ಇದೆ. ಮೊದಲು 1-2 ದಿವಸ ಪಾಪ ಅದಕ್ಕೆ ಮೂಮೆಂಟ್ ಮಾಡೋಕ್ಕೂ ಆಗಿಲ್ಲ, ಊಟನೂ ಮಾಡಲಿಲ್ಲ. ನಾವು ಸಲಾಗಿ ಮತ್ತು ಆ್ಯಂಟಿಬಯೋಟಿಕ್ 1 ವಾರ ಅಥವಾ 2 ವಾರ ಫುಲ್ಲು ಅದು ರಿಕವರ್ ಆದಮೇಲೆ ಬ್ಯಾಂಡೇಜ್ ಚೇಂಜ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತೀವಿ. ನಂತರ ಅನ್ಫಾರ್ಚುನೇಟ್ ಸರ್ ನಮ್ಮಲ್ಲೇ ಇಟ್ಕೊಂಡಿದ್ದು ಮುಖ್ಯ ಉದ್ದೇಶ ಏನಂತಂದ್ರೆ ಸರ್ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಸಿಗ್ತದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಬಿಟ್ಟು ತೊಗೊಂಡು ಹೋಗ್ತಿದ್ರು. ಬಟ್ ಅವ್ರು ಡೈಲಿ ತೊಗೊಂಡು ಬಂದು ಟ್ರೀಟ್ಮೆಂಟ್ ಭಾಳ ಕಷ್ಟ ಆಗ್ತದೆ. ಡೊಮೆಸ್ಟಿಕ್ ಆಗಿರದೇ ಇರೋದ್ರಿಂದ ಇದು ಸ್ವಲ್ಪ ಕಷ್ಟ ಸರ್ ಮೇಂಟೈನ್ ಮಾಡಿ. ಹೊರಗಡೆ ಇರ್ತಾರೆ ಕೇಜ್ನಲ್ಲಿ ಇಟ್ಕೊಂಡ್ಬಿಟ್ಟು ನಾವೇ ಮುತುವರ್ಜಿಗೆ ಸರ್ ಮಾಡ್ತಾ ಇದ್ದೀವಿ.